Book of Exodus chapter 19. ಮೊದಲನೇ ವಚನದಿಂದ. In the third month, when the children of Israel were gone forth out of the land of Egypt, the same day came they into the wilderness of Sinai. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ ಮೂರನೆಯ ತಿಂಗಳಿನ ಅದೇ ದಿನದಲ್ಲಿ ಸೀನಾಯಿ ಮರುಭೂಮಿಗೆ ಬಂದರು. ಎರಡನೇ ವಚನ. ಇಸ್ರಾಯೇಲರು ರೆಫೀದೀಮನ್ನು ಬಿಟ್ಟು ಮರುಭೂಮಿಗೆ ಬಂದು ಮರುಭೂಮಿಯಲ್ಲಿ ಡೇರೆ ಹಾಕಿ ಸೀನಾಯಿ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. For they were departed from Rephidim and were come to the desert of Sinai and had pitched in the wilderness, and there Israel camped before the mount. ಮೂರನೇ ವಚನ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದನು. ಆಗ ಯೆಹೋವನು ಬೆಟ್ಟದ ಮೇಲಿಂದ ಮೋಶೆಯನ್ನು ಕರೆದು ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ತಿಳಿಸಿ ಹೇಳಬೇಕು. ನಾಲ್ಕನೇ ವಚನ. ನಾನು ಐಗುಪ್ತರಿಗೆ ಮಾಡಿದ್ದನ್ನು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ಈ ಸ್ಥಳಕ್ಕೆ ಬರಮಾಡಿದ್ದನ್ನೆಲ್ಲ ನೀವು ನೋಡಿದ್ದೀರಿ. ಐದನೇ ವಚನ. ಆದ್ದರಿಂದ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಂಡರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿವಿರಿ. ಸಮಸ್ತ ಭೂಮಿಯು ನನ್ನದೇ. ಆರನೇ ವಚನ. ನೀವು ನನಗೆ ಶ್ರೇಷ್ಠ ಯಾಜಕರು, ಪರಿಶುದ್ಧ ಜನರು ಆಗಿರುವಿರಿ. ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಇವೆ ಅಂದನು. ಐದನೇ ವಚನ ಮತ್ತೊಂದ್ಸರಿ ಓದ್ತೇನೆ. ಆದುದರಿಂದ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಂಡರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದೇ. ನೀವು ನನಗೆ ಶ್ರೇಷ್ಠ ಯಾಜಕರು, ಪರಿಶುದ್ಧ ಜನರು ಆಗಿರುವಿರಿ. ನೀನು ಇಸ್ರಾಯೇಲರಿಗೆ ಹೇಳಬೇಕಾದಂತ ಮಾತುಗಳು ಇವೆ ಅಂದನು ಎಂಬುವಂತಹದ್ದೇ. ಮೇ ದ ಗುಡ್ ಗಾಡ್ ಬ್ಲೆಸ್ ದ ರೀಡಿಂಗ್ ಆಫ್ ದ ಸ್ಕ್ರಿಪ್ಚರ್. ಪ್ರಿಯರೇ, ವಾಕ್ಯ ಭಾಗವನ್ನು ಕಳೆದ ಕೆಲವು ಸಮಯದಿಂದ we have been studying about ಕಾಂಟ್ರಾಕ್ಟ್ ಅಂಡ್ ಕವನೆಂಟ್. ನೆನಪಿಗೆ ಬರ್ತದ? ಕಾಂಟ್ರಾಕ್ಟ್, ಕವನೆಂಟ್. ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ an agreement that is made between two equal parties. ಇಬ್ಬರು ಸರಿ ಸಮಾನವಾದಂತಹ ವ್ಯಕ್ತಿಗಳು ಒಪ್ಪಂದ ಮಾಡಿಕೊಳ್ಳುವಂತಹ ಒಂದು ಸಂಗತಿಯನ್ನು ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಇಟ್ ಈಸ್ ಬೈಲ್ಯಾಟ್ರಲ್, ದ್ವಿಪಕ್ಷೀಯವಾದಂತಹದ್ದು. ಎರಡು ಸರಿ ಸಮಾನವಾದಂತಹ ವ್ಯಕ್ತಿಗಳು, ಒಬ್ಬರಿಗೆ ಬೇಕಾದದ್ದು ಮತ್ತೊಬ್ಬರ ಬಳಿಯಲ್ಲಿದೆ, ಮತ್ತೊಬ್ಬರಿಗೆ ಬೇಕಾದದ್ದು ಇನ್ನೊಬ್ಬರ ಬಳಿಯಲ್ಲಿದೆ. ದೇ ಕಮ್ ಟು ಅನ್ ಅಗ್ರಿಮೆಂಟ್, ದಟ್ ಈಸ್ ಕಾಂಟ್ರಾಕ್ಟ್. ಆದರೆ ಕವನೆಂಟ್ ಎಂಬುದಾಗಿ ಹೇಳುವಾಗ, ಒಡಂಬಡಿಕೆ ಎಂಬುದಾಗಿ ಹೇಳಿದ್ರೆ, ಇಟ್ಸ್ ಆಲ್ವೇಸ್ ಬಿಟ್ವೀನ್ someone who is stronger and someone who is weaker. ಒಬ್ಬನು ಬಲಯುತವಾದಂತಹ ವ್ಯಕ್ತಿ, ಮತ್ತೊಬ್ಬನು ಬಲಹೀನತೆಯುಳ್ಳಂತಹ ವ್ಯಕ್ತಿ. ಒಬ್ಬನು ಎಲ್ಲವನ್ನು ಇರುವಂತಹ ವ್ಯಕ್ತಿ, ಮತ್ತೊಬ್ಬನಿಗೆ ಇಲ್ಲದೆ ಇರುವಂತಹ ವ್ಯಕ್ತಿಯ ಜೊತೆ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ. ದಟ್ ಇಸ್ ಯೂನಿಲ್ಯಾಟ್ರಲ್, ಏಕಪಕ್ಷೀಯವಾದಂತಹದ್ದು. ಮತ್ತೊಬ್ಬನ ಪಾರ್ಟಿ, ಇಫ್ ಯು ವಾಂಟ್ ಯು ಕ್ಯಾನ್ ಅಕ್ಸೆಪ್ಟ್, ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ರಿಜೆಕ್ಟ್. ಬೇಕಾದ್ರೆ ಅದನ್ನು ಸ್ವೀಕಾರ ಮಾಡಬಹುದು, ಇಲ್ಲದೆ ಇದರ ತಿರಸ್ಕಾರ ಮಾಡಬಹುದು. ದಟ್ ಈಸ್ ಕವನೆಂಟ್. ಕಳೆದ ಬಾರಿ ನಾವು we saw about ನೋಹನ ಒಂದು ಒಡಂಬಡಿಕೆ, ದೇವರು ನೋಹನ ಜೊತೆಯಲ್ಲಿ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಸೊ ಇನ್ Genesis chapter 9, ಆದಿಕಾಂಡಗಳ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ ನಾವು ಹೀಗೆ ಓದ್ತೇವೆ. ಆ ಒಡಂಬಡಿಕೆ ಯಾವುದೆಂದರೆ, ಇನ್ನು ಮೇಲೆ ಯಾವ ಪ್ರಾಣಿಗಳು ಜಲಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಜಲಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿ ನೋಹನ ಜೊತೆಯಲ್ಲಿ ದೇವರು ಒಡಂಬಡಿಕೆ ಮಾಡಿಕೊಂಡಂತಹ ಸಂಗತಿಯನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ಅದೇ 16ನೇ ವಚನ ನಾವು ಹೀಗೆ ಓದ್ತೇವೆ. ಆದಿಕಾಂಡಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ, ನಾನು ಮುಗಿದ ಆಕಾಶದಲ್ಲಿ ಇಟ್ಟಿರುವಂತಹ ಕಾಮನ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವ ಜಂತುಗಳಿಗೂ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಜಲಪ್ರಳಯದಿಂದ ಇನ್ನೆಂದಿಗೂ ನಾನು ನಾಶ ಮಾಡುವುದಿಲ್ಲ ಎಂಬುದಾಗಿ ದೇವರು ನೋಹನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಂತಹ ಸಂಗತಿಯನ್ನು ಕಳೆದ ಬಾರಿ ನಾವು ನೋಡಿದೆವು. ಅಂಡ್ ಆಲ್ಸೋ ಲಾಸ್ಟ್ ಟೈಮ್ ವಿ ಸಾ ಅಬೌಟ್ ಅಬ್ರಹಾಮಿಕ್ ಕವನೆಂಟ್. ದೇವರು ಅಬ್ರಹಾಮನ ಜೊತೆಯಲ್ಲಿ ಮಾಡಿಕೊಂಡಂತಹ ಒಡಂಬಡಿಕೆಯನ್ನು ಕಳೆದ ಬಾರಿ ನಾವು ನೋಡಿದೆವು. ಸೊ ಇನ್ ದ ಸ್ಕ್ರಿಪ್ಚರ್ ವಿ ಸಾ ಅಬೌಟ್ 3 ವೆರಿ ಪ್ರೊಫೌಂಡ್ ಕವನೆಂಟ್ಸ್. 3 ಗಂಭೀರವಾದಂತಹ ವೆರಿ ಪ್ರೆಷಿಯಸ್ ಕವನೆಂಟ್ಸ್. ಅಲ್ಲಿ ಶೂ ಕವನೆಂಟ್ ಮೊದಲೇದಾಗಿ, ಏನಾದ್ರು ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇ ವರ್ ಎಕ್ಸ್ಚೇಂಜಿಂಗ್ ಶೂಸ್. ಎಕ್ಸಾಂಪಲ್ ವಿ ಸಾ ಯಾವುದು? ರೂತಳ ಒಂದು ಪುಸ್ತಕದಲ್ಲಿ ಅಲ್ಲಿ ಅವರು ತಮ್ಮ ಕೆರೆಗಳನ್ನು ಬದಲಾಯಿಸಿಕೊಂಡಂತಹ ಸಂಗತಿಯನ್ನು ನಾವು ನೋಡ್ತಾ ಬಂದೆವು. ಅಂಡ್ ಸೆಕೆಂಡ್ಲಿ ಸಾಲ್ಟ್ ಕವನೆಂಟ್, ಉಪ್ಪಿನ ಒಂದು ಒಡಂಬಡಿಕೆ. ಮೂರನೇದಾಗಿ ಬ್ಲಡ್ ಕವನೆಂಟ್. ಸೊ ಹಿಯರ್ God is making blood covenant with Abraham. ಅಬ್ರಹಾಮನ ಜೊತೆಯಲ್ಲಿ ದೇವರು ರಕ್ತದ ವೆರಿ ಪ್ರಫೌಂಡ್, ವೆರಿ ಅತ್ಯಂತ ಆಳವಾದಂತಹ ಆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಂತಹ ಒಂದು ಸಂಗತಿಯನ್ನು ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯ 2ನೇ ವಚನಕ್ಕೆ ಬಂದ್ರೆ ಅಲ್ಲಿ ಆತನು ಹೇಳಿದಂತ ಮಾತು, ನಾನು ನಿನ್ನನ್ನು ಮಹಾ ಜನಾಂಗವಾಗುವಂತೆ ಮಾಡಿ, ದೇವರ ಬ್ರಾಹ್ಮಣಿಗೆ ಹೇಳಿದಂತಹ ಮಾತು, ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವೆ, ಮಾತ್ರವಲ್ಲ ನಿನ್ನನ್ನು ಆಶೀರ್ವದಿಸುವವನು
ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ he made a blood covenant with Abraham. ಅಬ್ರಹಾಮನ ಜೊತೆಯಲ್ಲಿ ದೇವರು ಮಾಡಿಕೊಂಡಂತ ಒಂದು ಒಡಂಬಡಿಕೆಯನ್ನು ನಾವು ನೋಡ್ತಾ ಬಂದೆವು. So last time we saw the covenant that God made with Abraham. ಅಬ್ರಹಾಮನ ಜೊತೆಯಲ್ಲಿ ದೇವರು ಮಾಡಿಕೊಂಡಂತ ಒಂದು ಒಡಂಬಡಿಕೆ, it was an unconditional covenant. ಯಾವುದೇ ರೀತಿಯ ಷರತ್ತಿಲ್ಲದೆ ಇರುವಂತಹ ಒಂದು ಒಡಂಬಡಿಕೆ. I will ನಾನು ನಿನಗೆ ಸಂಗತಿಗಳನ್ನು ಮಾಡ್ತೇನೆ ಎಂಬುದಾಗಿ ಪದೇ ಪದೇ ಐ ವಿಲ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಪದ ಪ್ರಯೋಗವನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಇಟ್ ವಾಸ್ ನಾಟ್ ಓನ್ಲಿ ಅನ್ ಅನ್ಕಂಡೀಷನಲ್ ಕವನೆಂಟ್, ಅದು ಷರತ್ತಿಲ್ಲದೆ ಇರುವಂತಹ ಒಂದು ಒಡಂಬಡಿಕೆ ಮಾತ್ರವಲ್ಲ, ಇಟ್ ವಾಸ್ ಅ ಪರ್ಸನಲ್ ಕವನೆಂಟ್. ಅಲ್ಲಿ ಆತನು ಇಟ್ ವಾಸ್ ಅ ಕವನೆಂಟ್ ಸ್ಟಾರ್ಟ್ ವಿತ್ ಅಬ್ರಹಾಮನ ಜೊತೆಯಲ್ಲಿ ದೇವರು ಮಾಡಿಕೊಂಡಂತಹ ಒಂದು ಒಡಂಬಡಿಕೆ ಪ್ರೇರೆ. ಈವನ್ ಆಫ್ಟರ್ 4,000 years ದೇವರೊಂದು ಅಬ್ರಹಾಮನಿಗೆ ಮಾಡಿಕೊಂಡಂತಹ ಒಡಂಬಡಿಕೆ 4,000 ವರ್ಷಗಳ ಹಿಂದೆ, ಐ ವಿಲ್ ಡೂ ಲೈಕ್ ದಿಸ್ ಫಾರ್ ಯು, ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡುವೆನೆಂಬುದಾಗಿ ಅಂದು ಮಾಡಿದಂತ ಆ ಒಂದು ಒಡಂಬಡಿಕೆ ಇಂದು ಸಹ, ಈವನ್ ಟುಡೇ ವಿ ಸಿ ದ ಅಬ್ರಹಾಂ ನೇಮ್ ಬೀಯಿಂಗ್ ರೆವರೆನ್ಸ್ಡ್ ಬೈ Muslim, Christians and Jewish nation. It's a very profound one. Personal, it's not only a personal covenant, it was a national covenant. ಅಲ್ಲಿ ದೇವರು 2ನೇ ವಚನ ಹೇಳಿದಂತ ಮಾತು, ನಾನು ನಿನ್ನನ್ನು, it was not just a nation, ಬರೀ ನಾವು ಒಂದು ಜನಾಂಗವನ್ನಾಗಿ ನಾನು ನಿನ್ನನ್ನು ಮಾಡುವುದಿಲ್ಲ, ಆದರೆ ಐ ವಿಲ್ ಮೇಕ್ ಯು ಅ ಗ್ರೇಟ್ ನೇಷನ್, ನಾನು ದೊಡ್ಡ ಜನಾಂಗವಾಗಿ ನಿನ್ನ ಮುಖಾಂತರವಾಗಿ ನಾನು ಮಾಡ್ತೇನೆ ಎಂಬುದಾಗಿ ಆತನು ಹೇಳಿದಂತ ಮಾತು ಪ್ರಿಯರೇ. ಇಂದು ಅಕ್ಷರಶಃ ನಾವು ಇಸ್ರಾಯೇಲ್ ದೇಶವನ್ನು ನೋಡಿದರೆ ಯು ಕ್ಯಾನ್ ಸಿ ಹೌ ಇಟ್ ಹ್ಯಾಸ್ ಗ್ರೌನ್, ಯಾವ ರೀತಿಯಲ್ಲಿ ಅದು ಬೆಳೆದಿದೆ ಎಂಬುದಾಗಿ ಕಳೆದ ಬಾರಿ ಕೆಲವು ಉದಾಹರಣೆಗಳ ಮುಖಾಂತರ ನಾವು ನೋಡ್ತಾ ಬಂದೆವು. Not only it was a national covenant, it was also a territorial covenant. ಆತನಲ್ಲಿ ಸ್ವಾಸ್ಥ್ಯವನ್ನು ತೋರಿಸಿ ನಿನಗೆ ಕಣ್ಣು ಕಾಣುವ ಎಲ್ಲ ಪ್ರದೇಶವನ್ನು ನಿನಗೆ ಶಾಶ್ವತವಾಗಿ ನಿನಗೂ ನಿನ್ನ ಸಂತತಿಯವರಿಗೂ ಕೊಡ್ತೇನೆ ಎಂಬುದಾಗಿ he defined it, he described it, he repeated it. ಪದೇ ಪದೇ ಆತನು ಸಂಕ್ಷಿಪ್ತವಾಗಿ ವಿವರಿಸಿದ್ದು ಮಾತ್ರವಲ್ಲ, ಆತನು ಸುವಿವರವಾಗಿ ಆ ಒಂದು ಮೇರೆಯನ್ನು ಆತನು ವಿವರಿಸಿದಂತಹ ಸಂಗತಿಯನ್ನು ನಾವು ನೋಡ್ತಾ ಬಂದೆವು. ಮಾತ್ರವಲ್ಲ ಪ್ರಿಯರೇ, ಕಳೆದ ಬಾರಿ ಒಂದು ಮ್ಯಾಪ್ ಅನ್ನು ಸಹ ನೋಡ್ತಾ ಬಂದೆವು. ನಾವು ಎ ಸ್ಮಾಲ್ ಪೋರ್ಷನ್ ನಾವು ಇಸ್ರಾಯೇಲ್ ಹ್ಯಾಸ್ ಗಾಟ್, ಇಸ್ರಾಯೇಲರಿಗೆ ಬಳಿ ಇರುವಂತಹದ್ದು ಈಗ ಸಣ್ಣದಾದಂತಹ ಒಂದು ಭಾಗ. ವೆರಿ ಸೂನ್ ದೇವರು ಅವರಿಗೆ ಮಾಡಿದಂತಹ ಒಂದು ವಾಗ್ದಾನವನ್ನು ನೆರವೇರುವಂತಹ ದಿನ ಅದು ಸಮೀಪವಾಯಿತು ಎಂಬುದಾಗಿ ಅನಿಸುವಂತದ್ದಾಗಿದೆ. ಮಾತ್ರವಲ್ಲ ಪ್ರಿಯರೇ, ಇಟ್ಸ್ ರೆಸಿಪ್ರೋಕಲ್ ಕವನೆಂಟ್, ಪರಸ್ಪರ ಪರಿಣಾಮ ಬೀರುವಂತಹ ಒಂದು ಒಡಂಬಡಿಕೆ. ಇಫ್ ಯು ದ ಹೂಎವರ್ ಬ್ಲೆಸ್ ಯು ದೇ ವಿಲ್ ಬಿ ಬ್ಲೆಸ್ಡ್. ಯಾರು ನಿನ್ನನ್ನು ಆಶೀರ್ವದಿಸುತ್ತಾರೋ ಅವರು ಧನ್ಯತೆಯನ್ನು ಹೊಂದುವಂತವರಾಗಿದ್ದಾರೆ, ಯಾರು ನಿನ್ನನ್ನು ಶಪಿಸುವಂತವರಾಗಿದ್ದಾರೋ ಅವರು ಶಾಪವನ್ನು ಹೊಂದುವಂತವರಾಗಿದ್ದಾರೆ. ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಓದುವಂತವರಾಗಿದ್ದೇವೆ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಇಟ್ ಇಸ್ ಲೈಕ್ ಟಚಿಂಗ್ ದ ಆಪಲ್ ಆಫ್ ಗಾಡ್ಸ್ ಐ, ದೇವರ ಒಂದು ಕಣ್ಣುಗುಡ್ಡನ್ನು ತಾಕುವಂತವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂತಹ ಮಾತನ್ನು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, ಇಟ್ಸ್ ಯೂನಿವರ್ಸಲ್ ಕವನೆಂಟ್, ವಿಶ್ವವ್ಯಾಪಿ, ಅದು ಎಲ್ಲರ ಮೇಲೆ ಅದು ಪ್ರಭಾವವನ್ನು ಬೀರುವಂತಹ ಒಂದು ಒಡಂಬಡಿಕೆ. ಬೇರೆ ನೋಹ ಕವನೆಂಟ್, ಅಬ್ರಹಾಮಿಕ್ ಕವನೆಂಟ್. ಬೇರೆ ಮುಂಜಾನೆ ಸ್ವಲ್ಪ ಹೊತ್ತು ನಮಗಿರುವಂತಹ ಸಮಯದಲ್ಲಿ ಜಸ್ಟ್ ಲುಕ್ ಇನ್ ಟು ವಾಟ್ ಇಸ್ ದಿಸ್ ಮೊಸಾಯಿಕ್ ಕವನೆಂಟ್, ಮೋಶೆಯ ಒಂದು ಒಡಂಬಡಿಕೆ ಏನು ಎಂಬುದಾಗಿ ಮುಂಜಾನೆ ನಾವು ಒಂದು ಕ್ಷಣ ಧ್ಯಾನ ಮಾಡಿ ನಮ್ಮ ಅಧ್ಯಯನ ನಾವು ಮುಂದುವರಿಸುವಂತವರಾಗಿರೋಣ. The Mosaic covenant, this was made at Mount Sinai. ಈಗಾಗಲೇ ನಾವು ಓದಿದ್ದನ್ನು ವಾಕ್ಯ ಭಾಗದಲ್ಲಿ, ಅವರು ಇಸ್ರಾಯೇಲರು ಪ್ರಯಾಣ ಮಾಡುತ್ತಾ ಸೀನಾಯಿ ಬೆಟ್ಟದ ಆ ಒಂದು ಬಯಲು ಪ್ರದೇಶದಲ್ಲಿ ಕ್ಯಾಂಪ್, ಅಲ್ಲಿ ಎನ್ಕ್ಯಾಂಪ್ ಮಾಡಿಕೊಂಡಂತಹ ಒಂದು ಸನ್ನಿವೇಶವನ್ನು ನಾವು ಓದ್ತಾ ಬಂದೆವು. ಆ ಒಂದು ಪ್ರದೇಶದಲ್ಲಿ ಸೀನಾಯಿ ಬೆಟ್ಟದಲ್ಲಿ ದೇವರು ಅಲ್ಲಿ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟಂತಹ ಆ ಒಂದು ಒಡಂಬಡಿಕೆ, ದಟ್ ಈಸ್ ಮೊಸಾಯಿಕ್ ಕವನೆಂಟ್. ಇಟ್ ವಾಸ್ ಮೇಡ್ ಅಟ್ ಮೌಂಟ್ ಸೈನಾಯ್ 430 years after Abrahamic covenant. ಅಬ್ರಹಾಮನಿಗೆ ದೇವರು ಹೇಳಿದಂತ ಮಾತು, ನಾನು ನಿನಗೆ ನೋಡುವಂತಹ ಎಲ್ಲಾ ಪ್ರದೇಶವನ್ನು ಶಾಶ್ವತವಾಗಿ ನಿನಗೂ ನಿನ್ನ ಸಂತತಿಗೂ ನಾನು ಕೊಟ್ಟಿದ್ದೇನೆ ಎಂಬುದಾಗಿ ಆತನು ಹೇಳಿದನು. ಆಫ್ಟರ್ ದಟ್ ಕವನೆಂಟ್, ದೇವರ ಅಬ್ರಹಾಮನಿಗೆ ಹೇಳಿದಂತಹ ಒಂದು ಒಡಂಬಡಿಕೆ ಹಾಗೆ 430 ವರ್ಷಗಳ ನಂತರ ನಾವು ಒನ್ಸ್ ಅಗೇನ್ ಈಸ್ ಟಾಕಿಂಗ್, ಗಿವಿಂಗ್ ಅ ಲಾ, ಒಂದು ನಿಯಮವನ್ನು, ಅಲ್ಲಿ ಧರ್ಮಶಾಸ್ತ್ರವನ್ನು ಅಲ್ಲಿ ಮೋಶೆಗೆ ಅಲ್ಲಿ ಕೊಟ್ಟಂತಹ ಒಂದು ಚಿತ್ರವನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ವಾಟ್ ಇಸ್ ದಿಸ್? Abrahamic covenant talks about the ownership of the land. ಅಬ್ರಹಾಮನಿಗೆ ಕೊಟ್ಟಂತಹ ಒಂದು ಒಡಂಬಡಿಕೆ, ನಾನು ನಿನಗೆ ಒಂದು ಪ್ರದೇಶವನ್ನು ಕೊಡ್ತೇನೆ ಎಂಬುವಂತಹದ್ದು. ಇಟ್ ಇಸ್ ದ ಓನರ್ಶಿಪ್ ಆಫ್ ದ ಲ್ಯಾಂಡ್ ಫಾರ್ ಎವರ್, ಶಾಶ್ವತವಾಗಿ ನೀನೇ ಅದಕ್ಕೆ ಸ್ವಾಸ್ಥ್ಯದಾರನು, ನೀನು ಹಕ್ಕುದಾರನು ಎಂಬಂತ ಟೈಟಲ್ ಡೀಡ್ ಅನ್ನು ಕೊಡುವಂತ ಆ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. Abrahamic covenant talks about the ownership of the land. Mosaic covenant talks about the occupation of the land and how you have to conduct yourself in the land. ಮತ್ತೊಂದ್ಸರಿ ಹೇಳ್ತೇನೆ, Abrahamic covenant, it talks about the ownership of the land. ಈ ಎಲ್ಲ ಪ್ರದೇಶವನ್ನು ಶಾಶ್ವತವಾಗಿ ನಿನಗೆ ಕೊಟ್ಟಿದ್ದೇನೆ, ನಿನ್ನ ಸಂತತಿಗೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಒಡೆತನವನ್ನು
ತೋರಿಸುವಂತಹ ಒಂದು ಒಡಂಬಡಿಕೆ ಅಬ್ರಹಾಮನ ಒಡಂಬಡಿಕೆ, ಮೋಶೆಯ ಒಂದು ಒಡಂಬಡಿಕೆ. ಆ ಒಂದು ಸ್ವಾಸ್ಥ್ಯಕ್ಕೆ ಅಬ್ರಹಾಮನಿಗೆ ಕೊಟ್ಟಂತಹ ಆ ಒಂದು ಸ್ವಾಸ್ಥ್ಯವನ್ನು ಹೋಗಿ ಆಕ್ಯುಪೈ ಮಾಡಿ ಸ್ವಾಧೀನಪಡಿಸಿಕೊಳ್ಳುವುದು ಮಾತ್ರವಲ್ಲ, ಆ ಒಂದು ಪ್ರದೇಶದಲ್ಲಿ ಸ್ವಾಸ್ಥ್ಯವನ್ನು ಪಡ್ಕೊಂಡ ಮೇಲೆ, ಅಧೀನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡ ಮೇಲೆ, ಹೌ ಹಿ ಹ್ಯಾವ್ ಟು ಕಾಂಡಕ್ಟ್ ಯುವರ್ ಸೆಲ್ಫ್ಸ್, ನೀವು ಯಾವ ರೀತಿಯಲ್ಲಿ ಆ ಸ್ಥಳದಲ್ಲಿ ನಡ್ಕೊಳ್ಳಬೇಕು ಎಂಬುವಂತಹದ್ದು, ಅದು ಮೋಶೆಯ ಒಂದು ಮೋಸಾಯಿಕ್ ಕವನೆಂಟ್. ಓ ಪ್ರಿಯರೇ, ಒಂದು ರೀತಿ ಗಂಭೀರವಾದಂತಹ ಅಂಶ ಎಂಬುದಾಗಿ ಹೇಳಿದರೆ, God chose Israel. ದೇವರು ಇಸ್ರಾಯೇಲರನ್ನು ಆತನು ಆರಿಸಿಕೊಂಡನು. ವಾಟ್ ವಾಸ್ ಗಾಡ್ಸ್ ಡಿಸೈರ್ ಫಾರ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್? ದೇವರಿಗೆ ಇಸ್ರಾಯೇಲರನ್ನು ಆರಿಸಿಕೊಂಡು ಇಸ್ರಾಯೇಲರಿಂದ ಆತನು ಅಪೇಕ್ಷೆ ಪಟ್ಟದ್ದು ಏನೆಂಬುದಾಗಿ ಹೇಳಿದ್ರೆ, ಯು ಹ್ಯಾವ್ ಟು ಬಿ ನಂಬರ್ 1 ಹೋಲಿ, ಹೆಲ್ತಿ ಅಂಡ್ ಹ್ಯಾಪಿ ನೇಷನ್. ನೀವು ಪರಿಶುದ್ಧವಾದಂಥ ಜನಾಂಗವಾಗಿರಬೇಕು. ನೀವು ಒಂದು ರೀತಿಯಲ್ಲಿ ಸಂತೋಷಭರಿತವಾದಂಥ ಆರೋಗ್ಯಕರವಾದಂಥ ಒಂದು ಜನಾಂಗವಾಗಿ ಇರಬೇಕೆಂಬುದಾಗಿ ದೇವರು ಇಸ್ರಾಯೇಲರಿಂದ ಆತನು ಅಪೇಕ್ಷಿಸಿದನು. ಆನಂದಕರವಾದಂಥ ಒಂದು ಜನಾಂಗ ನೀವಾಗಿರಬೇಕು. ಯಾಕೆಂಬುದ್ರೆ ನನಗೆ ಸ್ವಕೀಯ ಜನರು ನೀವಾಗಿದ್ದೀರಿ ಎಂಬುದಾಗಿ ದೇವರು ಅವರನ್ನು ಪ್ರತ್ಯೇಕಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಡು ಯು ನೋ ಹೌ ಮೆನಿ ಲಾಸ್ ಹಿ ಗೇವ್? ನಾವು ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು 10 ಕಮಾಂಡ್ಮೆಂಟ್ಸ್. ಅಲ್ಲಿ ವಿಮೋಚನಾ ಕಾಂಡದಲ್ಲಿ ಕೊಟ್ಟಿರುವಂತಹ ದಶಾಜ್ಞೆಗಳು ಅಲ್ಲಿ ಇಸ್ರಾಯೇಲರಿಗೆ ಕೊಟ್ಟರು ಎಂಬುದಾಗಿ ಅಷ್ಟಕ್ಕೆ ನಾವು ಸೀಮಿತವಾಗುವಂತರಾಗಿದ್ದೇವೆ. ಒಬ್ಬರು ಸ್ಕಾಲರ್ ಅವರು ಈ ರೀತಿಯಾಗಿ ಅದನ್ನ ವಿಮೋಚನಾ ಕಾಂಡ, ಯಾಜಕಾಂಡ, ಅರಣ್ಯ ಕಾಂಡಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವರು ಹೀಗೆ ಹೇಳಿದ್ದಾರೆ, ಗಾಡ್ ಗೇವ್ 613 ಲಾಸ್ ಇಡೀ ಇಸ್ರಾಯೇಲರಿಗೆ. ಹೌ ಯು ಹ್ಯಾವ್ ಟು ಕಂಡಕ್ಟ್ ಯುವರ್ ಸೆಲ್ಫ್ ಇನ್ ದ ಲ್ಯಾಂಡ್. ನೀವು ಇಸ್ರಾಯೇಲ್ ದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡ ಮೇಲೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ನೀವು ನಡ್ಕೊಳ್ಳಬೇಕು, ಯಾವ ರೀತಿಯಲ್ಲಿ ನೀವು ಜೀವಿಸಬೇಕೆಂಬುದಕ್ಕೋಸ್ಕರವಾಗಿ 613 ನಿಯಮಗಳನ್ನು ಅವರಿಗೆ ಕೊಟ್ಟನು. ಅವರ ಫ್ಯಾಮಿಲಿ ಲೈಫ್, ಅವರ ಮ್ಯಾರೇಜ್ ಲೈಫ್, ಅವರು ಸತ್ತರೆ ಯಾವ ರೀತಿಯಲ್ಲಿ ಕ್ರಮಗಳನ್ನು ಮಾಡಬೇಕು, ಅವರ ಆಹಾರ, ಸಿವೇಜ್ ಡಿಸ್ಪೋಸಲ್, ಲಾಸ್ ಅಂಡ್ ಸೋನ್, ಎಲ್ಲದರ ಕುರಿತಾಗಿ 613 ಲಾಗಳು ಎಂಬುದಾಗಿ ಒಬ್ಬರು ಗ್ರಂಥಕರ್ತರು ಅದನ್ನು ವಿವರಿಸಿದ್ದಾರೆ. ಬೇರೆ ನಾವು if you come to Deuteronomy, ಧರ್ಮೋಪದೇಶ ಕಾಂಡದಲ್ಲಿ ಒಂದು ವಚನ ನಾವು ಹೀಗೆ ಓದೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಲ್ಲಿ ನಾವು 29ನೇ ವಚನ ನಾವು ಹೀಗೆ ಓದ್ತೇವೆ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು, ನಿಮ್ಮನ್ನು ಭಾಗ್ಯವಂತರು ಯಾರಿದ್ದಾರೆ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದ್ದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ, ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಅಯ್ಯೋ ಇಸ್ರಾಯೇಲರೇ, ನೀವು ಸಂತೋಷಕರವಾದಂಥ ಜನಾಂಗ. ಯಾಕೆಂಬುದಾಗಿ ಹೇಳಿದ್ರೆ, ದೇವರು ತಾನೇ ನಿಮ್ಮ ಆಶ್ರಯ ದುರ್ಗ, ಬಂಡೆ, ಕೋಟೆ ಆಗಿದ್ದಾನೆ. ಯಾರೇ ನಿಮ್ಮ ವಿರುದ್ಧವಾಗಿ ಬಂದರೂ ಸಹ ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡುವಂತವನಾಗಿದ್ದಾನೆ. ಪ್ರೇರೆ, ಆದ್ರಿಂದ ಇಸ್ರಾಯೇಲರ ಒಂದು ಸಂತೋಷ ಎನ್ನುವಂತಹದ್ದು ಎಲ್ಲಿತ್ತು ಎಂಬುದಾಗಿ ಹೇಳಿದ್ರೆ, ಜೀವ ಸ್ವರೂಪನಾದಂಥ ದೇವರಲ್ಲಿತ್ತು. ಯಾವಾಗ ಎಲ್ಲೇ ತನಕ ದೇವರನ್ನು ಅವರು ತಮ್ಮ ದೇವರೆಂಬುದಾಗಿ ಅವರು ತಿಳ್ಕೊಳ್ತಾರೋ, ಎಲ್ಲ ತನಕ ತಮ್ಮ ದೇವರನ್ನಾಗಿ ಮಾಡಿಕೊಂಡಿದ್ದಾರೋ, ಅಲ್ಲೇ ತನಕ ದೇ ವರ್ ಹ್ಯಾಪಿ ಪೀಪಲ್. ಸೊ ವೆನ್ ದೇ ಲೆಫ್ಟ್ ಗಾಡ್, ದೇವರನ್ನು ಎಲ್ಲಿ ಬಿಟ್ಟರೋ ಪ್ರೇರೆ, ಅಲ್ಲಿಗೆ ಅವರ ಒಂದು ನಾಂದಿ ಪ್ರಾರಂಭ ಆಗಿತ್ತು. ಅಲ್ಲಿ ನೋಡುವ ಪ್ರೇರೆ, their happiness it consists in the relationship with the true God. ದೇವರ ಜೊತೆಯಲ್ಲಿ ಎಲ್ಲೇ ತನಕ ತಮ್ಮ ಸಂಬಂಧವನ್ನು ಅವರು ಏರ್ಪಡಿಸಿಕೊಂಡಿದ್ದರು ಇಸ್ರಾಯೇಲರು, ಅಲ್ಲೇ ತನಕ ಅವರು ಸಂತೋಷಭರಿತರಾಗಿದ್ದರು. ಯಾಕಂದ್ರೆ ಹೇಳಿದ್ರೆ, there is no happiness outside Israel's God. ಇಸ್ರಾಯೇಲರ ದೇವರನ್ನ ಹೊರಗಡೆ ಪ್ರೇರೆ ಆ ಸಂತೋಷ ಎನ್ನುವಂತಹದ್ದು ಅಲ್ಲಿ ಎಲ್ಲೂ ಸಹ ಅವರಿಗೆ ಸಿಕ್ಕಲಿಲ್ಲ ಇಸ್ರಾಯೇಲರಿಗೆ. there was no enjoyment, there was no satisfaction, there was no beneficial, nothing of that sort outside the true living God. ನಿಜವಾದಂತಹ ದೇವರನ್ನು ಹೊರಪಡಿಸಿ ತಮಗೆ ಬೇಕಾದಂತಹ ಸಂತೋಷ, ಶಾಂತಿ, ಸಮಾಧಾನ, ಆನಂದ ಅನ್ನುವಂಥದ್ದು ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಅದಾಗಿತ್ತು. ಬೇರೆ ಮುಂಜಾನೆ ಇಸ್ರಾಯೇಲರಿಗೆ ದೇವರು ಇಂತಹ ಒಂದು ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾಗ್ಯೂ, ಇಸ್ರಾಯೇಲರಿಗೆ ದೇವರು ಈ ರೀತಿಯಾದ ಆಶೀರ್ವಾದಗಳನ್ನು ಕೊಟ್ಟಿದ್ದಾಗ್ಯೂ, ಸ್ವಕೀಯ ಜನರನ್ನಾಗಿ ಮಾಡಿಕೊಂಡಿದ್ದಾಗ್ಯೂ ಪ್ರೇರೆ, ದುಃಖಕರವಾದಂತಹ ಸಂಗತಿ ಎಂಬುದಾಗಿ ಹೇಳಿದ್ರೆ, they failed in their ಸ್ಪಿರಿಚುವಲ್ ಲೈಫ್. ತಮ್ಮ ಆತ್ಮಿಕವಾದಂತಹ ಜೀವಿತದಲ್ಲಿ ಇಸ್ರಾಯೇಲರು ಸೋತು ಹೋದಂತಹ ಸಂಗತಿ ಇದಾಗಿತ್ತು. ಪ್ರೇರೆ, ಇಡೀ ಇಸ್ರಾಯೇಲರ ಆ ಒಂದು ಲೈಫ್, ಅವರ ಇಡೀ ಇಸ್ರಾಯೇಲರ ಒಂದು ಕ್ಯಾರೆಕ್ಟರ್ ಅನ್ನು ಪ್ರೇರೆ ವಿ ಕ್ಯಾನ್ ಸಮರೈಸ್ ಇನ್ 5P and 5I. 5P ಮತ್ತು 5I ಅಲ್ಲಿ ಅದನ್ನು ಸಂಪೂರ್ಣವಾಗಿ ಅವರ ಸಂಕ್ಷಿಪ್ತವಾದಂತಹ ಅವರ ಲೈಫ್ ಸ್ಟೋರಿ, ಅವರ ಒಂದು ಕ್ಯಾರೆಕ್ಟರ್, ಅವರ ನೇಚರ್ ಏನು ಎಂಬುದಾಗಿ ಅದನ್ನು ವಿವರಿಸುವಂತದ್ದಾಗಿದೆ. ಮೊದಲನೇದಾಗಿ ಪ್ರೇರೆ, they were a perverse people. ಒಂದು ರೀತಿಯಲ್ಲಿ ವಕ್ರ ಬುದ್ಧಿಯುಳ್ಳಂತಹ ಜನರು. they were murmuring, ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದಂತಹ ಜನರು. disobedient, choosing their own way, ತಮಗೆ ಇಷ್ಟ ಬಂದ ಹಾಗೆ ಜೀವಿಸಿದಂತಹ ಜನ. is it not a sad thing?
ನಾನು ನಿಮಗೆ ಕೊಟ್ಟಂತ ಒಡಂಬಡಿಕೆ ನೀವು ಕೈಕೊಂಡು ನಡೆದದ್ದೇ ಆದರೆ ಎಂಬುದಾಗಿ ದೇವರು ಹೇಳಿದನು. ಆಗ ನೀವು ಆನಂದಕರವಾದಂತ ಯು ಲೀಡ್ ಎ ಹ್ಯಾಪಿ ಲೈಫ್, ಯು ಲೀಡ್ ಎ ಹೆಲ್ತಿ ಲೈಫ್, ಯು ಲೀಡ್ ಎ ಹೋಲಿ ಲೈಫ್. ಆದರೆ ಇಸ್ರಾಯೇಲರು ಆ ರೀತಿಯಾಗಿ ಜೀವಿಸಲಿಲ್ಲ. ಅದಕ್ಕೆ ಬದಲಾಗಿ ದೇ ವರ್ ಸ್ಟಾರ್ಟೆಡ್ ಟು ಮರ್ಮರ್ ಅಗೇನ್ಸ್ಟ್ ಗಾಡ್. ನ್ಯಾಯಸ್ಥಾಪಕರ ಪುಸ್ತಕ ಕಡೆ ವಚನ ಪ್ರಿಯನಾದ ನಾವು ಹೀಗೆ ಓದ್ತೇವೆ. ಬುಕ್ ಆಫ್ ಜಡ್ಜಸ್, ನ್ಯಾಯಸ್ಥಾಪಕರ ಪುಸ್ತಕ ಕಡೆ ಒಂದು ವಚನ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. That was the testimony of Israel. ಪ್ರತಿಯೊಬ್ಬನು, everybody, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಅವರು ಬರೀ they were not only perverse people, they were a peculiar people. ಅಲ್ಲಿ ನೋಡುವಾಗ ಪ್ರೇರೆ ಪೆಕ್ಯುಲರ್ ಎಂಬಂತ ಒಂದು ಪದ ಪ್ರಯೋಗ ಕಾಲಕ್ರಮೇಣ ಅದು ತನ್ನ ಒಂದು ಮೀನಿಂಗ್ ಅನ್ನು ಬದಲಾಯಿಸಿಕೊಂಡಂತ ಒಂದು ಸಂಗತಿ ಇದಾಗಿದೆ. ಆ ಮೂಲ ಭಾಷೆಯಲ್ಲಿ ಪೆಕ್ಯುಲರ್ ಎಂಬುದಾಗಿ ಹೇಳಿದ್ರೆ ಸ್ಪೆಷಲ್ ಕ್ಯಾಟಗರಿ. ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ 7 times we read that word peculiar ಎಂಬಂತ ಒಂದು ಪದ ಪ್ರಯೋಗ 7 ಸಾರಿ ಉಪಯೋಗಿಸಲ್ಪಟ್ಟಿದೆ. ವಿಶೇಷವಾದಂತಹ ಜನಾಂಗ, ನಮ್ಮ ಕನ್ನಡ ಭಾಷೆಯಲ್ಲಿ ಸ್ವಕೀಯ ಜನಾಂಗ ಎಂಬುದಾಗಿ ಭಾಷಾಂತರ ಮಾಡಲ್ಪಟ್ಟಿದೆ. ಇವರೇ ವೆರಿ ಸ್ಪೆಷಲ್ ಪೀಪಲ್, ವಿಶೇಷವಾದಂತಹ ಜನಾಂಗ ಇಸ್ರಾಯೇಲ್ ನನಗೆ. ಆದ್ರಿಂದ ನೀವು ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿರಿ. ಜೇನ್ ಡಾರ್ಬಿ ಎಂಬಂತ ಬೈಬಲ್ ಟ್ರಾನ್ಸ್ಲೇಟರ್ ಅವರು ಈ ರೀತಿಗೆ ಬರೆದಿದ್ದಾರೆ, ಪೀಪಲ್ ಆಫ್ ಪೊಸೆಷನ್, ನನ್ನ ಒಂದು ಸ್ವಾಸ್ಥ್ಯವಾದಂತಹ ಜನಾಂಗ ಇಸ್ರಾಯೇಲರು. ಆದರೆ ಇಸ್ರಾಯೇಲರು ಆ ರೀತಿಯಾಗಿ ಜೀವಿಸಲಿಲ್ಲ. ಮಾತ್ರವಲ್ಲ ಪ್ರಿಯರೇ, when we come to New Testament, are we strange people? ದೇವರು ನಮಗೆ ಆತ್ಮಿಕವಾದಂತಹ ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಮಗೆ ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ಟೈಟಸನ ತೀತನ ಪತ್ರಿಕೆಯಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. 2ನೇ ಅಧ್ಯಾಯ 14ನೇ ವಚನ, who gave himself for us that he might redeem us from all iniquity, purity unto himself a peculiar people. ಪ್ರಿಯರೇ, ಆತನು ನಮ್ಮನ್ನು ಸಕಲ ಅಧರ್ಮಗಳಿಂದ ಬಿಡುಗಡೆ ಮಾಡುವುದು, ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರು ತನಗಾಗಿ ಬೇರ್ಪಡಿಸಿ ಶುದ್ಧೀಕರಣ ಮಾಡುವುದಕ್ಕಾಗಿ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಪ್ರಿಯರೇ, ಈ ತೀತನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ he gave himself, ಆತನು ಒಪ್ಪಿಸಿಕೊಟ್ಟದ್ದು ಯಾಕೆ ಎಂಬುದಾಗಿ ಹೇಳಿದರೆ for twofold purpose, 2 ಉದ್ದೇಶಗಳಿಗೋಸ್ಕರವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಹೊಸ ಒಡಂಬಡಿಕೆ ವಿಶ್ವಾಸಗಳ ಅಂತ ನಮಗೆ ಆತನು ಒಪ್ಪಿಸಿಕೊಟ್ಟನು. ಯಾಕೆ ಎಂಬುದಾಗಿ ಹೇಳಿದರೆ, ಮೊದಲನೇದಾಗಿ that he might redeem us, ನಮ್ಮ ಎಲ್ಲ ಧರ್ಮದಿಂದ ನಮ್ಮನ್ನು ಪಾಪಮಯವಾದಂತಹ ಪಾಪಕ್ಕೆ ದಾಸರು, ಸೈತಾನನಿಗೆ ದಾಸರು, ಸ್ವಾರ್ಥಕ್ಕೆ ದಾಸತ್ವದ ಸಂಗತಿಗೆ ಸಿಕ್ಕಾಕೊಂಡಂತ ಮಾನವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಂಬರ್ 1. 2ನೇದಾಗಿ ಪ್ರಿಯರೇ, ಪ್ಯೂರಿಫೈ ಅಂಟು ಹಿಮ್ಸೆಲ್ಫ್, ತನಗೋಸ್ಕರವಾಗಿ ನನ್ನನ್ನು ಮತ್ತು ನಿನ್ನನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ. ಅದು ಮಾತ್ರವಲ್ಲ, they were pilgrim people. ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. ಅವರು ಮುಂದೆ ಕಾನಾನ್ ದೇಶ ಅಲ್ಲಿ ಸಿದ್ಧವಾಗಿದೆ. ಆ ಒಂದು ಕಾನಾನ್ ದೇಶದ ಕಡೆಗೆ ಪ್ರಯಾಣಿಕರು, ಪ್ರವಾಸಿಗರಾಗಿ ಅವರು ಹೋಗುತ್ತಾ ಇದ್ದರು. ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಮ್ಮ ಕುರಿತಾಗಿ ಪ್ರಿಯರೇ ಪೇತ್ರನ ಪತ್ರಿಕೆ ತಿಳಿಸುವಂತಹದ್ದು. ಮೊದಲೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ, ಪ್ರಿಯರೇ, ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ವಿರುದ್ಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಶೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ಸಹ ಪ್ರವಾಸಿಗಳಾಗಿದ್ದೀರಿ. ಆದ್ರಿಂದ ಬಿವೇರ್ ಹೌ ಯು ಕಾಂಡಕ್ಟ್ ಯುವರ್ ಸೆಲ್ಫ್ ಇನ್ ದಿಸ್ ವರ್ಲ್ಡ್. ಆದ್ರಿಂದ ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ಆದಂತ ನೀವು ಸಹ ಈ ಲೋಕದಲ್ಲಿ ಪ್ರವಾಸಿಗಳು, ಪ್ರಯಾಣಿಕರು ಆಗಿದ್ದೀರಿ. ಆದ್ದರಿಂದ ನೀವು ನಡ್ಕೊಳ್ಳಬೇಕಂತ ರೀತಿಯನ್ನು ಅಲ್ಲಿ ನೋಡಿಕೊಳ್ಳಿರಿ. ಮಾತ್ರವಲ್ಲ ಪ್ರಿಯರೇ, 4ನೇದಾಗಿ ಪ್ರೊಟೆಸ್ಟಿಂಗ್ ಪೀಪಲ್ ಎಂಬುದಾಗಿ ಹೇಳಿದರೆ ಸಾಕ್ಷೀಕರಿಸುವಂತ, ಟೆಸ್ಟಿಫೈಯಿಂಗ್ ಸಾಲೆಮ್ಲಿ ಎಂಬುದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. ಮಾತ್ರವಲ್ಲ 5ನೇದಾಗಿ ಪರ್ಸಿಕ್ಯೂಟೆಡ್ ಪೀಪಲ್, ಅವರೆಲ್ಲ ರೀತಿಯಲ್ಲೂ ಹಿಂಸೆಗೆ ಒಳಗಾದಂಥ ಜನ, ಸುತ್ತಮುತ್ತಲಿರುವಂತಹ ಜನ, ಅವರ ನಿಜ ಸ್ವರೂಪನಾದಂತಹ ದೇವರನ್ನ ಆರಾಧಿಸುವಂತಹ ಜನ ಎಂಬುದಾಗಿ ಇವರನ್ನು ಅಲ್ಲಿ ಹಾಗೆ ಮಾಡಿದಂತಹ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ಅವರು ನನ್ನನ್ನು ಹಿಂಸೆ ಪಡಿಸಿದ್ದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಪ್ರೇರೆ, ಅದೇ ದಿನಗಳಲ್ಲಿ ನಾವು ದಾಟಿ ಹೋಗುತ್ತಾ ಇಲ್ಲವೋ? ಹೊಸ ಒಡಂಬಡಿಕೆಯ ವಿಶ್ವಾಸಗಳಾತ ನಮಗೆ ಹೇಳುವಂತಹದ್ದು, ಲೋಕವು ನನ್ನನ್ನು ಹಾಗೆ ಮಾಡಿತು, ಅದೇ ರೀತಿಯಲ್ಲಿ ನಿಮ್ಮನ್ನು ಸಹ ಅದು ಹಾಗೆ ಮಾಡುವಂಥದ್ದಾಗಿದೆ. ಆದ್ದರಿಂದ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಳಿರಿ. ಮಾತ್ರವಲ್ಲ ಪ್ರೇರೆ, 5 P's ಅನ್ನು ನಾವು ನೋಡಿದ್ದೇವೆ. 5 I's. ಮೊದಲೇ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಿಂದ ಹೋದರೆ ಪ್ರೇರೆ, ಅಲ್ಲಿ ಪೌಲನು ಸಂಕ್ಷಿಪ್ತವಾಗಿ ಆ ಒಂದು ಭಾಗದಲ್ಲಿ ಈ ಪಿಕ್ಚರ್ಸ್ ದ ಫೇಲ್ಯೂರ್ ಆಫ್ ಇಸ್ರಾಯಲೈಟ್ಸ್, ಇಸ್ರಾಯೇಲರು ಎಲ್ಲಿ ಸೋತು ಹೋದರು, ಆ ರೀತಿಯಾಗಿ ಹೊಸ ಒಡಂಬಡಿಕೆ ವಿಶ್ವಾಸಗಳಾದಂಥ ನೀವು ಆ ರೀತಿಯಾಗಿ ಸೋತು ಹೋಗಬೇಡ್ರಿ ಎಂಬುದಾಗಿ ಅಲ್ಲಿ ಆತನು ಚಿತ್ರೀಕರಿಸುವಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ಪ್ರೇರೆ, ಅಲ್ಲಿ 6ನೇ ವಚನದಲ್ಲಿ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10 verse 6, ಮೊದಲೇ ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನ ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನೀವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನವಾಗಿದೆ. ಪ್ರೇರೆ, ಅಲ್ಲಿ ಪೌಲನು
ಅಲ್ಲಿ ಕೊರಿಂಥ ಸಭೆಗೆ ಉದ್ದೇಶಿಸಿ ಮಾತಾಡುತ್ತಾ ಇಸ್ರಾಯೇಲರ ಉದಾಹರಣೆಯನ್ನು ತಂದು ಅವರಿಗೆ ಹೇಳ್ತಾ ಇರುವಂತ ಮಾತು, ಲುಕ್ ಅಟ್ ಇಸ್ರಾಯೇಲ್ ಅನ್ನು ನೋಡ್ರಿ, ಅವರು ಕೆಟ್ಟ ಸಂಗತಿಗಳನ್ನು ಆಶಿಸಿದರು, ನೀವು ಆ ರೀತಿಯಾಗಿ ಆಶಿಸಬೇಡಿ ಎಂಬುದಾಗಿ ಹೇಳುವಂತ ಮಾತನ್ನು ನೋಡುವಂತರಾಗಿದ್ದೇವೆ. ಸೊ ವಾಟ್ ಹ್ಯಾಪನ್ ಟು ಇಸ್ರಾಯಲೈಟ್ಸ್? ಇಸ್ರಾಯೇಲರಿಗೆ ಮಾಡಿದಂತಹ ಸಂಗತಿನು, ಇಫ್ ಯು ಗೋ ಬ್ಯಾಕ್ ಟು ನಂಬರ್ಸ್, ಅರಣ್ಯಕಾಂಡಗಳ ಪುಸ್ತಕ 11ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ, ಅವರ ಮಧ್ಯದಲ್ಲಿ ಕೆಲವು ಜನರು, ದೇವರ ಮಿಕ್ಸ್ಡ್ ಮಲ್ಟಿಟ್ಯೂಡ್ಸ್ ಇನ್ ದ ಮಿಡ್ಸ್ ಆಫ್ ಇಸ್ರಾಯೇಲ್, ಅವರ ಮಧ್ಯದಲ್ಲಿರುವಂತಹ ಕೆಲವು ಜನರು ಅವರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಅಯ್ಯೋ ಕಣ್ಣೀರಿಡುತ್ತಾ, ಅಯ್ಯೋ ಮಾಂಸವು ನಮಗೆ ಹೇಗೆ ಸಿಕ್ಕಿತ್ತು, ಎಷ್ಟೋ ಬಹಳ ದಿನ ಆಯ್ತು ನಾವು ಮಾಂಸವನ್ನು ತಿಂದು, ಅಯ್ಯೋ ನಮಗೆ ಮಾಂಸವು ಎಲ್ಲಿ ಸಿಕ್ಕುತ್ತಾ ಇತ್ತು, ಅಲ್ಲಿ ನಮಗೆ ಸೌತೆಕಾಯಿ, ಅಲ್ಲಿ ಈರುಳ್ಳಿ, ಅಲ್ಲಿ ಬೆಳ್ಳುಳ್ಳಿ ಎಲ್ಲವೂ ಸಹ ಯಥೇಚ್ಛವಾಗಿ ನಾವು ಐಗುಪ್ತ ದೇಶದಲ್ಲಿ ತಿನ್ನುತ್ತಾ ಇದ್ದವಲ್ಲ, ಅಯ್ಯೋ ಅವರ್ ಸೋಲ್ ಇಸ್ ಲೊತ್ ಅಬೌಟ್ ದಿಸ್ ಮನ್ನಾ, ಈ ಒಂದು ಮನ್ನದಿಂದ ನಮ್ಮ ಹೃದಯ ಬೇಸರವಾಗಿ ಹೋಗಿದೆ ಎಂಬುದಾಗಿ ಕುಣುಗುಟ್ಟಿದಂತಹ ಸಂಗತಿ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಅವರು ಕೆಟ್ಟ ಸಂಗತಿಗಳನ್ನು ಆಶಿಸಿದ ಹಾಗೆ ನೀವು ಆಶಿಸಬೇಡ್ರಿ. ಮಾತ್ರಲ್ಲ ಪ್ರೇರೆ, ಎರಡನೇದಾಗಿ ಸೆಕೆಂಡ್ ಐ, ದೇರ್ ಐಡೋಲೇಟ್ರಿ. ಇಫ್ ಯು ಕಮ್ ಟು ಬುಕ್ ಆಫ್ ಎಕ್ಸೋಡಸ್, ಅದೀಗ ವಿಮೋಚನಾಕಾಂಡದ ಪುಸ್ತಕ 32ನೇ ಅಧ್ಯಾಯ, ದ ಕಾಂಟೆಕ್ಸ್ಟ್ ಇಸ್ ಅಲ್ಲಿ 32ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಮೋಶೆಯು ಸೀನಾಯಿ ಬೆಟ್ಟದ ಮೇಲೆ ಹೋದಂತ ಒಂದು ಸನ್ನಿವೇಶ ಅದಾಗಿತ್ತು. ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ದೇವರ ಜೊತೆಯಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಂತಹ ಸಮಯ, ಅದು ಬಹಳ ಸುದೀರ್ಘವಾದಂತಹ ಸಮಯ ಆಯಿತು. ಆ ಸಮಯದಲ್ಲಿ ಮೋಶೆ ಎಲ್ಲಿ ಹೋದನೋ ನಮಗೆ ಗೊತ್ತಿಲ್ಲ, ನಮಗೆ ಒಬ್ಬ ದೇವರನ್ನು ಮಾಡಿಕೊಡಿ ಎಂಬುದಾಗಿ ಆರೋನನ ಬಳಿಗೆ ಬಂದು ಇಸ್ರಾಯೇಲರು ಕೇಳಿದಂತಹ ಸಂದರ್ಭದಾಗಿತ್ತು. ಆ ಸಮಯದಲ್ಲಿ ವಾಟ್ ಡಿಡ್ ಆರೋನ್ ಡು? ಅವರನ್ನು ಮಾಡಿದಂಥ ಕೆಲಸವೇನು? ಅವರ ಬಳಿಯಲ್ಲಿ ಚಿನ್ನವನ್ನು ತೆಗೆದುಕೊಂಡ ಒಂದು ಬಸವನ್ನು ಮಾಡಿ, ದಿಸ್ ಇಸ್ ದ ಗಾಡ್, ಈ ದೇವರು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿತು ಎಂಬುದಾಗಿ ಹೇಳಿದ. ವಿಮೋಚಕ ದಯಮಾಡಿ ನಿಮಗೆ ಇದ್ರೆ ತಿರುಗಿಸಿ, ನೀವು ಸತ್ಯವೇದ ಕೈಗಳಿದ್ರೆ 32ನೇ ಅಧ್ಯಾಯ 5ನೇ ವಚನದಲ್ಲಿ, ಆರೋನನ್ನು ನೋಡಿದಾಗ ಹೋರಿ ಕರುವಿಗೆ ಎದುರಾಗಿ ಒಂದು ಯಜ್ಞವೇದನ್ನು ಕಟ್ಟಿಸಿ ನಾಳೆ ಹೋವನಿಗೆ ಯಜ್ಞವನ್ನು ಅರ್ಪಿಸಬೇಕೆಂಬುದಾಗಿ ಒಂದು ಬಸವನ ವಿಗ್ರಹವನ್ನು ಮಾಡಿ ನಾವು ಅಲ್ಲಿ ಅವರಿಗೆ ಒಪ್ಪಿಸಿದ ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಂತಹ ದುಃಖಕರವಾದಂಥ ಸಂಗತಿ ಅಲ್ವೋ? 32ನೇ ಅಧ್ಯಾಯ 6ನೇ ವಚನದಲ್ಲಿ, ಮರುದಿನ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ನಂತರ ಜನರು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕುಳಿತುಕೊಂಡರು, ಆಮೇಲೆ ಕುಣಿದಾಡಲು ಎದ್ದರು. ದೇ ಮೇಡ್ ಎ ಗೋಲ್ಡನ್ ಕಾಫ್, ಚಿನ್ನದ ಬಸವನ್ನು ಮಾಡಿ ತಿಂದು ಕುಡಿದು ಅದರ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಪ್ರಾರಂಭಿಸಿದರು. ಓಹ್ ಬೇರೆ, ಇಸ್ರಾಯೇಲರು ಮಾಡಿದ ಹಾಗೆ ನಾವು ಮಾಡದೇ ಇರಬಹುದು, ಆದರೆ ದೇವರಿಗಿಂತಲೂ ಹೆಚ್ಚಾಗಿ ಅನೇಕ ಲೌಕಿಕವಾದಂತಹ ಸಂಗತಿಗಳು ನಮ್ಮ ಹೃದಯಗಳಲ್ಲಿ, ವಿಗ್ರಹದ ಉಪಾದಿಯಲ್ಲಿ ನಾವು ಅದನ್ನು ಇಟ್ಟುಕೊಂಡಿಲ್ಲವ? ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರತಿಯೊಬ್ಬರು ಸಹ ಒಂದೊಂದು ರೀತಿಯ ವಿಗ್ರಹಗಳನ್ನು ನಮ್ಮ ಜೀವಿತಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿಲ್ವೋ? ಇಸ್ರಾಯೇಲರು ಚಿನ್ನದ ಬಸವನ್ನು ಮಾಡಿದ ನಿಜವೇ, ಆದರೆ ಆತ್ಮಿಕವಾದಂತಹ ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಾವು ದೇವರಿಗೆ ಸ್ಥಾನವನ್ನು ಕೊಡೋದಕ್ಕಿಂತ ಮೊದಲಾಗಿ, ದೇವರನ್ನು ಪ್ರೀತಿ ಮಾಡುವುದಕ್ಕಿಂತಲೂ ಬಿಗಿಲಾಗಿ, ಅದಕ್ಕಿಂತಲೂ ಹೆಚ್ಚಾದಂತಹ ಪ್ರೀತಿ, ಆತನಿಗೆ ಕೊಡಬೇಕಂತ ಸ್ಥಾನಕ್ಕಿಂತಲೂ ಹೆಚ್ಚಾದಂತಹ ಸ್ಥಾನವನ್ನು ನನ್ನ ಕುಟುಂಬ, ನನ್ನ ಒಂದು ಕೆರಿಯರ್, ನನ್ನ ಒಂದು ಸ್ಥಾನ ಮಾನ, ಅದಕ್ಕೆ ನಾವು ಕೊಟ್ಟಿಲ್ವೋ? ಇಟ್ ಇಸ್ ನಥಿಂಗ್ ಬಟ್ ಐಡಲ್ ವರ್ಷಿಪ್. ಮಾತ್ರಲ್ಲ ಪ್ರಿಯರೇ, ಮೂರನೇದಾಗಿ ಥರ್ಡ್ ಐ, their immorality. If you come to Numbers chapter 25, ಅರಣ್ಯಕಾಂಡಗಳ ಪುಸ್ತಕ 25ನೇ ಅಧ್ಯಾಯಕ್ಕೆ ಬಂದ್ರೆ ಪ್ರೇರೆ, they committed fornication physically, they committed fornication spiritually. ದೈಹಿಕವಾಗಿ ವ್ಯಭಿಚಾರ ಮಾಡಿದಂತ ಮಾತ್ರವಲ್ಲ, ಆತ್ಮಿಕವಾಗಿಯೂ ಸಹ they committed adultery. ಯಾಕೆಂಬುದಾಗಿ ಹೇಳಿದ್ರೆ ಅಲ್ಲಿ ಮೋವಾಬಿನ ಸ್ತ್ರೀಯರು, ದೇ ವರ್ ಫೇಮಸ್, ದೇ ವರ್ ವೆಲ್ ನೋನ್ ಫಾರ್ ದೇರ್ ಬ್ಯೂಟಿ. ಆ ಒಂದು ಮೋವಾಬ್ ಸ್ತ್ರೀಯರ ಹಿಂದೆ ಇಸ್ರಾಯೇಲರು ಹೋಗಿ ಅಲ್ಲಿ ಮಾಡಿದಂಥ ಘೋರವಾದಂಥ ಕಾರ್ಯ ನೋಡುವಂತರಾಗಿದ್ದೇವೆ. ಅದರ ಒಂದು ಪರಿಣಾಮವಾಗಿ ಪ್ರೇರೆ, ಬಾಲ್ ಪೆಗೋರದಲ್ಲಿ ಮನೆಗೆ ಹೋದ್ಮೇಲೆ ಅರಣ್ಯಕಾಂಡಗಳ ಪುಸ್ತಕ 25ನೇ ಅಧ್ಯಾಯವನ್ನು ನೀವು ಸುವಿವರವಾಗಿ ಅಲ್ಲಿ ಓದಬಹುದು ಪ್ರೇರೆ. ಅಲ್ಲಿ ಬಾಲ್ ಪೆಗೋರದಲ್ಲಿ ಹೋಗಿ ದೇ ಸ್ಪಿರಿಚುವಲ್ ಅಡಲ್ಟ್ರಿಯನ್ನು ದೇ ಕಮಿಟೆಡ್. ಅಲ್ಲಿ ಯೆಹೋವ ದೇವರನ್ನು ಬಿಟ್ಟು ಬಾಲ್ ಪೆಗೋರದ ದೇವರನ್ನು ಅವರು ಅಸಭ್ಯವಾಗಿ ನಡೆದುಕೊಂಡಂತಹ ಸಂಗತಿಯನ್ನು ಅಲ್ಲಿ ಓದುವಂತರಾಗಿದ್ದೇವೆ. ಒಂದು ಮ್ಯಾಗಝೈನ್ ಅನ್ನು ನಾನು ಓದ್ತಾ ಬಂದೆ ಕೆಲವು ಸಮಯಗಳ ಹಿಂದೆ, ಬೇಸ್ಡ್ ಆನ್ ದಿಸ್ ನಂಬರ್ಸ್. ಆ ಒಂದು ಸಮಯದಲ್ಲಿ ಒಬ್ಬ ಸ್ತ್ರೀ, ವಿಗ್ರಹಾರಾಧನೆ ಮಾಡುವಂಥ ಒಬ್ಬರು ಸ್ತ್ರೀ, ಆಕೆ ಅತ್ಯಂತ ಮರಣಕರವಾದಂಥ ರೋಗಕ್ಕೆ ಆಕೆ ತುತ್ತಾದಳು. ಮರಣಕರವಾದಂತಹ ರೋಗಕ್ಕೆ ತುತ್ತಾದಂತಹ ಸ್ತ್ರೀ ಒಂದು ಹರಕೆಯನ್ನು ಆಕೆ ಕಟ್ಟಿಕೊಂಡ್ಳು. ಲೋಕದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೂ ಹೋಗಿ, ನನ್ನ ಈ ಒಂದು ಕಾಯಿಲೆ ವಾಸಿಯಾದರೆ ನಾನು ಎಲ್ಲ ಲೋಕದಲ್ಲಿರುವಂಥ ಎಲ್ಲ ದೇವಸ್ಥಾನಕ್ಕೂ ಹೋಗಿ ನಾನು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಾನು ಹರಕೆಯನ್ನು ಸಲ್ಲಿಸ್ತೇನೆ ಎಂಬುದಾಗಿ. ಹಾಗೆ ತನ್ನ ಒಂದು ಕಾಯಿಲೆ ಅದು ಸ್ವಸ್ಥವಾದ ಮೇಲೆ ತನ್ನ ಹರಕೆಯನ್ನು ತೀರಿಸುವುದಕ್ಕೋಸ್ಕರವಾಗಿ ವಿಗ್ರಹಾರಾಧನೆ ಮಾಡುವಂತಹ ಸ್ತ್ರೀ ಅನೇಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಕಾಣಿಕೆಯನ್ನು ಕೊಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಕೆ ಬಾಲ್ ಪೆಗೋರ ಎಂಬಂತ ಈ ಅರಣ್ಯಕಾಂಡದಲ್ಲಿ ಓದುವಂತಹ ಒಂದು ಸ್ಥಳಕ್ಕೆ ಆಕೆ ಬಂದಳು. ಬಂದ ಮೇಲೆ
ಆ ಬಾಳ್ ಪೆಗೋರದಲ್ಲಿ ಇಸ್ರಾಯೇಲರು ಮೋಬ್ ಸ್ತ್ರೀಯರು ಅಲ್ಲಿ ನಡೆದಂತಹ ಒಂದು ಸಂಗತಿಯನ್ನು, ಅಲ್ಲಿ ಅತ್ಯಂತ ಹೇಯವಾಗಿ ವಿಗ್ರಹಗಳ ಮುಂದೆ ನಡೆದುಕೊಂಡಂತಹ ಒಂದು ಸ್ಥಿತಿ ಅದಾಗಿತ್ತು. ಅದನ್ನು ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ಸಂಗತಿ ಈ ಒಂದು ಸ್ಥಳದಲ್ಲಿ, ಅಷ್ಟು ಅಸಹ್ಯವಾಗಿ ನಡೆದುಕೊಂಡಂತಹ ಸಂಗತಿ. ಇಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ಆಚರಣೆ ನಡೀತದೆ ಎಂಬುದಾಗಿ ಆ ಸ್ತ್ರೀಯಕ್ಕೆ ಕೇಳಿದಾಗ ಅಲ್ಲಿದ್ದಂತಹ ಜನರು ಹೇಳಿದರು, ಈ ಕಾರ್ಯಗಳನ್ನು ಇಲ್ಲಿ ಈ ರೀತಿಯಾಗಿ ಮಾಡಬೇಕೆಂಬುದಾಗಿ. ಆಕೆ ಅದನ್ನು ಕೇಳಿ, ಪ್ರಾಯಶಃ ಮತ್ತೆ ನನಗೆ ಕಾಯಿಲೆ ಬಂದರೂ ಸಹ ಪರವಾಗಿಲ್ಲ, ನಾನು ಈ ರೀತಿಯಾದ ಕಾರ್ಯವನ್ನು ಮಾಡುವುದಿಲ್ಲ ಎಂಬುದಾಗಿ ಆಕೆ ಅಲ್ಲಿ ಸ್ಥಳವನ್ನು ಬಿಟ್ಟು ಆಕೆ ಹೋದ್ಲು ಎಂಬುದಾಗಿ ನಾನು ಕೇಳ್ತಾ ಬಂದೆ. ಬೇರೆ ಅಷ್ಟು ಘೋರವಾದಂತಹ ಒಂದು ಸ್ಥಳ ಅರಣ್ಯಕಾಂಡಗಳ ಪುಸ್ತಕ 25ನೇ ಪೆಗೋರದ ಆ ಒಂದು ಪೆಗೋರದ ಬಾಳಿನ ಒಂದು ಸ್ಥಳದಲ್ಲಿ ಇಸ್ರಾಯೇಲರು ನಡ್ಕೊಂಡ್ರು. ದೇವರಿಗೆ ಅತ್ಯಂತ ಘೋರವಾದಂತಹ ಕೋಪವನ್ನು ಎಬ್ಬಿಸಿದಂತಹ ಸ್ಥಳ. ಮಾತ್ರವಲ್ಲ ಪ್ರೇರೆ, 4ನೇದಾಗಿ ದೇರ್ ಇಂಪ್ಯೂನಿಟಿ. ನಲ್ಲಿ ನ್ಯಾಯ ತೀರ್ಪು ನನ್ನ ಮೇಲೆ ಬರ್ತದೆ ಮತ್ತು ಯಾವುದೇ ರೀತಿಯ ಭಯವಿಲ್ಲದೆ ಅವ್ರು ನಡೆಕೊಂಡಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿಂದ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯ 4ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ದ ಕಾಂಟೆಕ್ಸ್ಟ್ ಏನೆಂಬುದಾಗಿ ಹೇಳಿದ್ರೆ, ಅರಣ್ಯಕಾಂಡಗಳ ಪುಸ್ತಕ 21ನೇ ಅಧ್ಯಾಯ 4ನೇ ವಚನದಲ್ಲಿ, ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಅವರಿಗೆ ಬೇಸರವಾಗಿ ಅಲ್ಲಿ ಕರ್ತನನ್ನು ಪರೀಕ್ಷಿಸಿದರು, ಒಳಪಡಿಸಿದರು, ಕರ್ತನನ್ನು ರೇಗಿಸಿದರು ಎಂಬುದಾಗಿ 21ನೇ ಅಧ್ಯಾಯ 4ನೇ ವಚನ ನೋಡುವಂತರಾಗಿದ್ದೇವೆ. ಅದರ ನಿಮಿತ್ತ ಅಲ್ಲಿ ಸರ್ಪಗಳು ಬಂದು ಅನೇಕರು ಇಸ್ರಾಯೇಲರನ್ನು ಕೊಂದು ಹಾಕಿದಂತಹ, ಸಾಯಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಯಾಕೆ? ದೇವರನ್ನು ಪರೀಕ್ಷೆಗೆ ಒಳಪಡಿಸಿದರು ಇಸ್ರಾಯೇಲರು. ಬೇರೆ ಅಲ್ಲಿ ಅಲ್ಲಿ ಹೇಳುವಂತ ಮಾತು, ಇಸ್ರಾಯೇಲರು ಆ ರೀತಿಯಾಗಿ ಮಾಡಿದ ಹಾಗೆ ನೀವು ಮಾಡಬೇಡ್ರಿ. ಮಾತ್ರವಲ್ಲ, ಕಡೆದಾಗ 5ನೇದಾಗಿ ಹೀಗೆ ಓದುವಂತರಾಗಿದ್ದೇವೆ, ದೇರ್ ಇನ್ಗ್ರಾಟಿಟ್ಯೂಡ್. ಅವರೊಂದು ರೀತಿಯಲ್ಲಿ ಕೃತಜ್ಞಹೀನರಾಗಿ ನಡ್ಕೊಂಡಂತಹ ಸಂಗತಿ. 10ನೇ ಅಧ್ಯಾಯ ಕೊರಿಂಥ ಪತ್ರಿಕೆ 10ನೇ ವಚನ ಹೀಗೆ ಓದುವಂತರಾಗಿದ್ದೇವೆ, ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ದೂತನ ಕೈಯಿಂದ ನಾಶವಾದರು, ನೀವು ಗುಣಗುಟ್ಟಬೇಡಿರಿ. ಬೇರೆ, ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು. ದೇವರು ನಿಮಗೆ ಕೊಟ್ಟಿರೋದ್ರಲ್ಲಿ ಸಂತೃಪ್ತರಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಅಲ್ಲಿ ಇಸ್ರಾಯೇಲರು ದೇ ಆರ್ ನಾಟ್ ಹ್ಯಾಪಿ ವಿತ್ ವಾಟ್ ಗಾಡ್ ಹ್ಯಾಡ್ ಗಿವನ್ ದೆಮ್. ದೇವರು ಅವರಿಗೆ ಕೊಟ್ಟದ್ರಲ್ಲಿ ಅವರು ಸಂತೃಪ್ತರಾಗಲಿಲ್ಲ. ದೇ ಸ್ಟಾರ್ಟೆಡ್ ಟು ಮರ್ಮರ್ ಅಗೇನ್ಸ್ಟ್ ಗಾಡ್. ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಅದಕ್ಕೆ ದೇವರು ಕೊಟ್ಟಂತ ಪ್ರತಿಕಾರ ಏನೆಂಬುದಾಗಿ ಹೇಳಿದ್ರೆ, ದ ಏಂಜಲ್ ಆಫ್ ದ ಲಾರ್ಡ್, ಸಂಹಾರಕನ ದೂತನು ಬಂದು ಅನೇಕ ಇಸ್ರಾಯೇಲರನ್ನು ಸಾಯಿಸಿದರು ಎಂಬುದಾಗಿ ಓದುವಂತರಾಗಿದ್ದೇವೆ. ಅವರು ಗುಣಗುಟ್ಟಿದ ಹಾಗೆ ನೀವು ಗುಣಗುಟ್ಟಬೇಡ್ರಿ. ಬೇರೆ ನೇರವಾಗಿ ಕೊರಿಂಥ ಪತ್ರಿಕೆಯಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುವಂತಹ ಮಾತೇನೆಂಬುದಾಗಿ ಹೇಳಿದರೆ, 1 Corinthians chapter 10 verse 11, 11ನೇ ವಚನ, ಅವರಿಗೆ ಸಂಭವಿಸಿದಂತ ಈ ಸಂಗತಿಗಳು, ನಾವು ಈಗಾಗಲೇ ಓದಿದಂತ ಎಲ್ಲ 5P 5I ಎಲ್ಲ ಸಂಗತಿಗಳು ನಮಗೆ ಒಂದು ರೀತಿಯಲ್ಲಿ ಎಕ್ಸಾಂಪಲ್ ಆಗಿದೆ. ಇವೆಲ್ಲವೂ ಸಂಗತಿಗಳು ನಮಗೆ ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವರಾದ ನಮಗೆ ಇದು ಎಚ್ಚರಿಕೆಯ ಮಾತುಗಳಿಗಾಗಿ ಬರೆದಿವೆ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಇಸ್ರಾಯೇಲರ ಒಂದು ಎಲ್ಲ ಸಂಗತಿಗಳು ಫ್ರಮ್ ಟಾಪ್ ಟು ಬಾಟಮ್, 5P 5I. ವಾಟ್ ಅ ಟ್ರಾಜಿಕ್ ಲೈಫ್ ಇಸ್ರಾಯೇಲ್ಸ್ ಲೈಫ್ ವಾಸ್. ಇಸ್ರಾಯೇಲರ ಒಂದು ಜೀವಿತ ಎಂತಹ ಘೋರವಾದಂತಹ, ಒಂದು ರೀತಿಯಲ್ಲಿ ದೇವರಿಗೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಸ್ಥಾನಮಾನಗಳನ್ನು ಕೊಡದೆ, ಒಂದು ರೀತಿಯಲ್ಲಿ ಯಾವುದೇ ರೀತಿಯ ದೇವರ ಒಂದು ಮಾನ್ಯತೆಯನ್ನು ಕೊಡದೆ ನಡ್ಕೊಂಡಂತಹ ಒಂದು ರೀತಿ. ಬೇರೆ ಕೊನೆಗಾಗಿ ನಾನು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. 2 Corinthians chapter 7, 2ನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನಕ್ಕೆ ಬಂದರೆ ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. ಆ ವಚನವನ್ನು ಹೇಳಿ ನಾನು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. Having therefore these promises, dearly beloved, let us cleanse ourselves from all filthiness of the flesh and spirit, perfecting holiness in the fear of God. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ದೇಹಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತೆಯ ಸಂಪೂರ್ಣತೆಗೆ ಪ್ರಯತ್ನಿಸೋಣ. ಪ್ರಿಯರೇ, the chapter 2 Corinthians chapter 7 begins with therefore. ಪ್ರಿಯರೇ, whenever you see word therefore ಎಂಬ ಪದ ಪ್ರಯೋಗ ಎಲ್ಲೇ ಬಂದರೂ ಸಹ just stop and contemplate on the context. therefore ಎಂಬುದಾಗಿ ಎಲ್ಲಿ ಬಂದರೂ ಸಹ ಸುಮಾರು ಹೊಸ ಒಡಂಬಡಿಕೆಯಲ್ಲಿ 356 ಸಾರಿ, ನಮ್ಮ ಹೊಸ ಒಡಂಬಡಿಕೆಯಲ್ಲಿ 356 ಸಾರಿ therefore ಎಂಬುದಾಗಿ ಪದ ಪ್ರಯೋಗ ಉಪಯೋಗಿಸಲ್ಪಟ್ಟಿದೆ. Every time you read about therefore, stop there and contemplate what it is. In this context, in 2 Corinthians chapter 7 ಅಲ್ಲಿ there is a ಈ ಎಲ್ಲ ಪ್ರಾಮಿಸ್ಗಳು, ವಾಗ್ದಾನಗಳು ನಿಮಗಿರುವುದರಿಂದ ನೀವೇನು ನಿಮ್ಮ ದೇಹಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಿಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತೆಯ ಸಂಪೂರ್ಣತೆಗೆ ಪ್ರಯತ್ನಿಸೋಣ. ಇಫ್ ಯು ಗೋ ಬ್ಯಾಕ್ ಟು ಚಾಪ್ಟರ್ 6, 6ನೇ ಅಧ್ಯಾಯಕ್ಕೆ ಬಂದರೆ there we see a big list of promises. ದೇವರ ದೊಡ್ಡ ಪಟ್ಟಿಯನ್ನು ಅಲ್ಲಿಗೆ ನೋಡುವಂತರಾಗಿದ್ದೇವೆ. ವಾಟ್ ಆಲ್ ದ ಥಿಂಗ್ಸ್ he has promised, ಯಾವ ಸಂಗತಿಗಳನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ಮನೆಗೆ ಹೋದ್ಮೇಲೆ ಪ್ರಿಯರೇ ನೀವು ಅದನ್ನು ಸುವಿವರವಾಗಿ ನೀವು ಅದನ್ನು ಓದ್ಬೋದು. ಪ್ರಿಯರೇ, here he is telling ಕ್ಲೆನ್ಸಿಂಗ್ ಪ್ರಾಮಿಸ್ಗಳಿಗೆ ಕೊಟ್ಟಿದ್ದಾನೆ. 6ನೇ ಅಧ್ಯಾಯಕ್ಕೆ ಬಂದರೆ
ದೊಡ್ಡದಾದಂಥ ಪಟ್ಟಿಯನ್ನು ನೋಡ್ಬೋದು. ಐ ವಿಲ್ ಡ್ವೆಲ್ ಇನ್ ದೆಮ್, ಐ ವಿಲ್ ವಾಕ್ ಇನ್ ದೆಮ್, ಐ ವಿಲ್ ಬಿ ದೇರ್ ಗಾಡ್, ಐ ವಿಲ್ ರಿಸೀವ್ ಯು, ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ, ನಾನು ನಿಮ್ಮ ಜೊತೆಯಲ್ಲಿ ನಡೆಯುತ್ತೇನೆ ಎಂಬುದಾದ ದೊಡ್ಡದಾದಂಥ ಅನೇಕ ವಾಗ್ದಾನಗಳನ್ನು ದೇವರು ಅಲ್ಲಿ ಕೊಟ್ಟಿರೋದನ್ನು ನೋಡ್ತೇವೆ. ಆ ವಾಗ್ದಾನಗಳ ಜೊತೆಯಲ್ಲಿ ದೇರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಅಟ್ಯಾಚ್ಡ್. ವಾಗ್ದಾನಗಳ ಜೊತೆಯಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ನಡೀತೇನೆ, ನಿಮಗೆ ಎಲ್ಲ ಕಾರ್ಯಗಳಲ್ಲಿ ನಾನು ನಿಮ್ಮ ಜೊತೆಗಾರನಾಗಿರ್ತೇನೆ ಎಂಬುದಾಗಿ ಎಲ್ಲ ವಾಗ್ದಾನಗಳನ್ನು ಮಾಡಿದ ಮೇಲೆ ಸಮಥಿಂಗ್ ಈಸ್ ಟೆಲ್ಲಿಂಗ್ ಅಂತ ಹೇಳ್ತಾರಂತ ಮಾತು. ದೇರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಯುವರ್ ಸೈಡ್. ನಿನ್ನ ಕಡೆಯಿಂದ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಮಾಡು. ಆ ಜವಾಬ್ದಾರಿ ಎಂಬುದಾಗಿ ಹೇಳಿದರೆ ನಿಮ್ಮನ್ನು ನೀವು ಶುಚಿ ಮಾಡಿಕೊಂಡವರಾಗಿ ನಡಕೊಳ್ಳಿರಿ. ಕ್ಲೆನ್ಸ್ ಯುವರ್ ಸೆಲ್ಫ್. This passage is not talking about God cleansing us. The moment we believe, ನಾವು ಯೇಸು ಕ್ರಿಸ್ತನನ್ನು ನಂಬಿದ ತಕ್ಷಣ ಆತನ ರಕ್ತದ ಮುಖಾಂತರವಾಗಿ we are declared righteous, ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾರೆ. ಆದರೆ ನಮ್ಮ ದೈನಂದಿನ ಜೀವಿತದಲ್ಲಿ ಪ್ರೇರೆ ನಾವು ಪೊಸಿಷನಲಿ we are clean, ಪೊಸಿಷನಲಿ we are perfect, ಆದರೆ ಪೊಸಿಷನಲಿ ನಾವು ಇದ್ದೇವೆ. ಆದರೆ ಪ್ರಾಯೋಗಿಕವಾದಂಥ ಜೀವಿತದಲ್ಲಿ ನಮ್ಮ ಡೈಲಿ ಲೈಫ್ ಪ್ರಾಕ್ಟಿಕಲಿ we are to perfect holiness. ಪ್ರಾಕ್ಟಿಕಲಿ ನಾನು ಪ್ರಾಯೋಗಿಕವಾದಂಥ ಜೀವಿತದಲ್ಲಿ ಆ ಒಂದು ಶುಚಿತ್ವದ ಕಡೆಗೆ ನಾವು ನಮ್ಮ ತೀರ್ಮಾನವನ್ನು, ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು. ಬೇರೆ ಫಿಲ್ತಿನೆಸ್ ಆಫ್ ದ ಫ್ಲೆಶ್ ರೆಫರ್ಸ್ ಟು ಸಿನ್ ವಿ ಕಮಿಟ್ ಇನ್ ಅವರ್ ಬಾಡಿ. ಅಲ್ಲಿ ಶರೀರಾತ್ಮಗಳ ಕಲ್ಮಶ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಶರೀರಾತ್ಮಗಳ ಕಲ್ಮಶ ಎಂಬುದಾಗಿ ಹೇಳಿದರೆ ಫಿಲ್ತಿನೆಸ್ ಆಫ್ ದ ಫ್ಲೆಶ್ ಎಂಬುದಾಗಿ ಹೇಳಿದ್ರೆ ದಟ್ ರೆಫರ್ಸ್ ಟು ಸಿನ್ ವಿ ಕಮಿಟ್ ಇನ್ ದ ಬಾಡಿ. ದೇಹದಲ್ಲಿ ನಾವು ಮಾಡುವಂಥ ಪಾಪವನ್ನು ತೋರಿಸುವಂತಾಗಿದೆ. ಮತ್ತು ಫಿಲ್ತಿನೆಸ್ ಇನ್ ದ ಸ್ಪಿರಿಟ್ ಎಂಬುದಾಗಿ ಹೇಳುವಾಗ, ಫಿಲ್ತಿನೆಸ್ ಆಫ್ ಸಿನ್ ಇನ್ ದ ಸ್ಪಿರಿಟ್ ಎಂಬುದಾಗಿ ಹೇಳುವಾಗ ದ ಸಿನ್ಸ್ ವಿ ಕಮಿಟ್ ಇನ್ ಅವರ್ ಆಟಿಟ್ಯೂಡ್. ನಮ್ಮ ಒಂದು ಮನೋಭಾವ, ನಮ್ಮ ಒಂದು ಆಲೋಚನೆ ಮುಖಾಂತರವಾಗಿ ಮಾಡುವಂತಹ ಸಂಗತಿ. ಆದ್ದರಿಂದ ನೀವು ಶುಚಿತ್ವವನ್ನು ಮಾಡಿಕೊಳ್ಳ್ರಿ. ಸಿನ್ಸ್ ಇನ್ ಬಾಡಿ, ಸಿನ್ಸ್ ಇನ್ ಸ್ಪಿರಿಟ್. ಅದರಿಂದ ಶುಚಿ ಮಾಡಿಕೊಂಡವರಾಗಿ ನೀವು ದೈನಂದಿನ ಜೀವಿತದಲ್ಲಿ ಪ್ರಾಕ್ಟಿಕಲ್ ಲೈಫ್ದಲ್ಲಿ ಎಲ್ಲ ಸಂಗತಿಗಳಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂಬುದಾಗಿ ಹೇಳಿದರೆ ಕ್ಲೆನ್ಸ್ ಯುವರ್ ಸೆಲ್ಫ್. ನೀವು ನಿಮ್ಮನ್ನು ಶುಚಿ ಮಾಡಿಕೊಂಡವರಾಗಿ ಕರ್ತನ ಒಂದು ಕ್ರಿಸ್ತ ಜೀವಿತದಲ್ಲಿ ನೀವು ಮುಂದುವರಿರಿ ಎಂಬುದಾಗಿ. ಬೇರೆ ಡೇವಿಡ್ ಕಮಿಟೆಡ್ ಅಡಲ್ಟ್ರಿ. ದಟ್ ಇಸ್ ಕಮಿಟ್ ದ ಸಿನ್ ಇನ್ ಬಾಡಿ. ಅದು ದೈಹಿಕವಾಗಿ ಮಾಡಿದಂತಹ ಒಂದು ಸಂಗತಿ. He also committed one more sin. ಏನೆಂಬುದಾಗಿ ಹೇಳಿದರೆ ಕಾನೇಶ್ ಕುಮಾರಿಯನ್ನು ಮಾಡಿದನು. ಪ್ರೈಡ್. ಅಯ್ಯೋ, ನಾನು ಅರಸನು ಎಂಬುದಾಗಿ ಹೇಳಿ ದೊಡ್ಡ ಒಂದು ಸೆನ್ಸಸ್ ಅನ್ನು ಆತನು ಮಾಡಿದ ಕಾನೇಶ್ ಕುಮಾರಿ. ದಟ್ ಈಸ್ ಸಿನ್ ಆಫ್ ದ ಸ್ಪಿರಿಟ್. ಅದು ಸಿನ್ ಆಫ್ ದ ಫ್ಲೆಶ್, ಸಿನ್ ಆಫ್ ದ ಸ್ಪಿರಿಟ್. ಪ್ರಾಯಶಃ ಪ್ರಾಡಿಗಲ್ ಸನ್, ತಪ್ಪಿಯೋದಂತಹ ಮಗನನ್ನು ಕುರಿತಾಗಿ ಬರಬಹುದು. ತಪ್ಪಿಯೋದ ಮಗನ ತಪ್ಪನ್ನು ಮಾಡಿದನು. ದಟ್ ಈಸ್ ಸಿನ್ ಆಫ್ ದ ಬಾಡಿ. ಆದರೆ ಆತನ ಸಹೋದರನು ಅಲ್ಲಿ ತಪ್ಪಿಯೋದ ಮಗನ ಸಹೋದರನಲ್ಲಿ ಬಂದನು. ದಟ್ ಈಸ್ ಆತನು he was jealous what has happened. ಅಲ್ಲಿ ಸೂಯಪಟ್ಟನು. ನಡೆದಂಥ ಸಂಗತಿ he could not tolerate. That is sin of the spirit. ಪ್ರೇರೆ, ಈ ಎಲ್ಲ ಸಂಗತಿಗಳಿಂದ ಕರ್ತನೆ ನಾನು ಶುಚಿತ್ವವಾಗಿ ನಿನ್ನನ್ನು ಜಯಪ್ರದವಾದಂಥ ಕ್ರಿಸ್ತಿಯನ್ನು ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದು ನಮ್ಮ ಒಂದು ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನು ನಮ್ಮೆಲ್ಲರನ್ನು ಆ ಒಂದು ದಿಸೆಯಲ್ಲಿ ನಮ್ಮನ್ನು ಮುನ್ನಡೆಸಲಿ. ಕೂಡಿದ ಅಂತ್ಯಕ್ಕೋಸ್ಕರವಾಗಿ ಸುನೀಲ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಮುಗಿಸುವಂತೆ ಕೇಳಿಕೊಳ್ತೇನೆ.